ನಮಸ್ತೆ ಸರ್. ತಮ್ಮ ಹೆಸರು ಸರ್? ಶಿವಾನಂದ್ ಅಂತ. ಹೆಂಗಿದೆ ಸರ್ ಚನ್ನಪಟ್ಟಣ ಪೊಲಿಟಿಕ್ಸ್ ಹೆಂಗ್ ನಡೀತಾ ಇದೆ? ಈ ಸರ್ಕಾರ 2.5 ವರ್ಷ ಕಂಪ್ಲೀಟ್ ಆಯಿತು, ಸಂತೃಪ್ತಿ ತಂದಿದೆಯಾ? ಸರ್ ಏನು 2018ರಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು. ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಇಲ್ಲಿ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಸರ್ಕಾರವನ್ನು ನಡೆಸ್ತಾ ಇದೆ. ಅದರಿಂದ ಕಾಂಗ್ರೆಸ್ ಪಕ್ಷ ಇನ್ನು ಮುಂದೆ 2023ಕ್ಕೂ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. ಸರ್, ಈಗ 2.5 ವರ್ಷ ಕಂಪ್ಲೀಟ್ ಆಯಿತು, ನನಗೆ ಸಿ ಎಂ ಸ್ಥಾನ ಬಿಟ್ಕೊಡಿ ಅನ್ನುವಂತಹ ಒಂದು ಒತ್ತಾಯವನ್ನು ಡಿ ಕೆ ಶಿವಕುಮಾರ್ ಆಗ್ತಿದ್ದಾರೆ. ಆದರೆ ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಪ್ತಾ ಇಲ್ಲ. ಸರ್, ಇದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ವಿಚಾರ. ಇಲ್ಲಿ ಕಾರ್ಯಕರ್ತರು ನಮಗೆ ಯಾವುದೇ ವಿಧ ಕಾರ್ಯಕರ್ತರಿಗೆ ಇದು ಏನು ಮಾಹಿತಿ ಗೊತ್ತಿಲ್ಲದೆ ಇರುವಂಥ ವಿಚಾರ. ನಾವು ಏನಪ್ಪ ಹೇಳಿದ್ರೆ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ, ಪರಮೇಶ್ವರು, ಖರ್ಗೆ ಎಲ್ಲ ನಾಯಕರುಗಳು ಒಮ್ಮತದಿಂದ ಹೋರಾಟ ಮಾಡಿ 2018 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದವರೆ. ಆದರೆ ಅದರೊಳಗೆ ಹೆಚ್ಚಿನ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಹೆಚ್ಚಿನ ರೀತಿ ಶಕ್ತಿಯನ್ನು ತುಂಬಿ ಕಾಂಗ್ರೆಸ್ ಪಕ್ಷ ಅಧಿಕಾರ ತರೋದ್ರೊಳಗೆ ಅವರು ಶ್ರಮಿಸವ್ರೆ. ಅವರು ಒಂದು ಅವಕಾಶ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಈ ಭಾಗದ ಎಲ್ಲರೂ ಒಂದು ಒತ್ತಾಸೆ ಇದೆ. ಅವರಾದರೆ ಒಳ್ಳೆಯದು ಅಂತ ಹೇಳ್ತೀವಿ. ಹಾಗಾದರೆ ಈಗ ಒಕ್ಕಲಿಗರ ಪರಮೋಚ್ಚ ನಾಯಕ ಯಾರು ಸರ್? ದೇವೇಗೌಡರ, ಕುಮಾರಸ್ವಾಮಿನ, ಡಿ ಕೆ ಶಿವಕುಮಾರ? ಸರ್, ಇಲ್ಲಿ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷವಾದಂಥದ್ದು. ಇದು ಎಲ್ಲ ಸರ್ವಧರ್ಮ ಜನಾಂಗನೂ ಜೊತೆಲಿ ಕರ್ಕೊಂಡು ಹೋಗುವಂಥದ್ದು. ಇಲ್ಲಿ ಏನು ಜಾತಿ ರಾಜಕಾರಣ ಮತ್ತು ಜಾತಿಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗುವಂಥದ್ದು ಇದೇನಿಲ್ಲ. ಶಿವಕುಮಾರ್ ಎಲ್ಲಿಯೂ ನಾನು ಒಂದೇ ಸಮುದಾಯದ ನಾಯಕರು ಅಂತೆಲ್ಲ ಹೇಳ್ಕೊಂಡಿಲ್ಲ. ಎಲ್ಲ ಸರ್ವಧರ್ಮಕ್ಕೂ ಅವರು ನಾಯಕರಾಗಿದ್ದಾರೆ. ಒಂದೇ ಜಾತಿಗೆ ಮೀಸಲಾಗೋದು ಸರಿ ಇಲ್ಲ ಅಂತ ನನ್ನ ಭಾವನೆ ಹೇಳ್ತೀನಿ. ಸರ್, ಈಗ 2.5 ವರ್ಷ ಕಂಪ್ಲೀಟ್ ಆಯಿತು. ಡಿ ಕೆ ಶಿವಕುಮಾರ್ ನನ್ನ ಅವಧಿ ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾರೆ ಒಂದು ಕಡೆ. ಮತ್ತೊಂದು ಕಡೆ ನಮ್ಮವರೇ ನಮಗೆ ಬೆನ್ನಿಗೆ ಚೂರಿ ಆಗ್ತಿದ್ದಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಯಾವ ರೀತಿಯಾಗಿ ನೀವು ಹಳೆ ಮೈಸೂರು ಭಾಗದವರಾಗಿ ಡಿ ಕೆ ಶಿವಕುಮಾರ್ ಅವರ ಹತ್ತಿರದಿಂದ ನೋಡಿದವರಾಗಿ ಯಾವ ರೀತಿಯಾಗಿ ತಗೊತಾರೆ? ಈ ಭಾಗದ ಜನ ಯಾವ ರೀತಿಯಾಗಿ ತಗೊತಾರೆ? ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ಆಗಿದೆ ಅನ್ನೋದು ಇದಾಗಿದ್ದು ಹೈಕಮಾಂಡಿಗೆ ಬಿಟ್ಟು ವಿಚಾರ. ಈ 2023 ಚುನಾವಣೆಯಲ್ಲಿ ಸರ್ಕಾರ ಅಧಿಕಾರ ಬರಲಿಕ್ಕೆ ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ ಈ ರಾಜ್ಯದ ಪ್ರವಾಸ ಮಾಡಿ ಹೋರಾಟ ಮಾಡಿ ಇಬ್ಬರಿಂದ ಬಂದಿದೆ. ಅವರು ಸೀನಿಯರ್ ಇದ್ದಾರೆ, 8 ಸಲ MLA ಆಗಿದ್ದಾರೆ. ಅವ್ರಿಗೂ ರಾಜಕಾರಣದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರ್ತದೆ, ನಾನು ಒಂದು ಸಲ ಮುಖ್ಯಮಂತ್ರಿ ಆಗಬೇಕು ಅಂತ. ಎಲ್ಲ ಪಕ್ಷ ಒಂದು ಅವಕಾಶ ಕೊಟ್ಟರೆ ನನಗೂ ಮಾಡಿಕೊಡ್ಲಿ ಅಂತ ಉದ್ದೇಶದಿಂದ ಅವ್ರು ಹೇಳ್ತಾ ಇದ್ದಾರೆ. ಬೆನ್ನಿಗೆ ಚೂರಿ ಹಾಕಿದ್ರು ಅವರು ಬೇರೆ ಯಾವುದೋ ಕಾರಣಕ್ಕೆ ಕೇಳಿರಬೇಕು. ಕುಮಾರಸ್ವಾಮಿ ಅವ್ರ ಬಗ್ಗೆ, ಕುಮಾರಸ್ವಾಮಿ ಮತ್ತು ದೇವೇಗೌಡರ ಬಗ್ಗೆ ಅವರು ಪ್ರತಿದಿನ ಬೆಳಗ್ಗೆ ಎದ್ದರೆ ಸಾಕು ನಮ್ಮವರೇ ನನ್ನ ವಿರುದ್ಧ ಮಾತಾಡ್ತಾರೆ, ನನಗೆ ಬೇರೆ ಸಮುದಾಯದವರಿಂದ ಸಮಸ್ಯೆ ಇಲ್ಲ, ನಮ್ಮ ಸಮುದಾಯದವರೇ ನಮ್ಮನ್ನು ತಿವಿತಾ ಇದ್ದಾರೆ ಅನ್ನುವಂಥ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅದು ಮೊನ್ನೆ ನಮ್ಮ ಒಕ್ಕಲಿಗ ಇದರದಲ್ಲಿ ಫಸ್ಟ್ ಸರ್ಕಲ್ ಅಂತ ಕಾರ್ಯಕ್ರಮ ನಡೀತು, ಅಲ್ಲಿ ಹೇಳಿದ್ರು. ಅವರೇನು ಹೇಳಿದ್ರು ಅಂದರೆ 10 ಕೆಲಸ ಮಾಡಿಕೊಟ್ಟು ಒಂದು ಕೆಲಸ ಮಾಡಲಿಲ್ಲ ಅಂದರೆ ಅದರಿಂದ ಮಾಡ್ತಾರೆ, ನಮ್ಮವರೇ ನಮ್ಮನ್ನು ತುಳಿತಾ ಹೋಗ್ತಾರೆ, ಬೇರೆ ಯಾರು ಹೊರಗಡೆಯಿಂದ ಬರಲ್ಲ. ಆಮೇಲೆ ನಮ್ಮ ಜನಾಂಗದಲ್ಲೋ ಕುಮಾರಸ್ವಾಮಿಯವರು ಬೆಳಗ್ಗೆ ಎದ್ರೆ ಇವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವ್ರದ್ದು ನಡಿಬೇಕಲ್ಲ, ಕುಮಾರಸ್ವಾಮಿಯವರು ಏನೋ ಮುಖ್ಯಮಂತ್ರಿ ಆಗ್ಬಿಡ್ತಾರೆ, ಶಿವಕುಮಾರನ್ನು ಒಂದು ಹೊಟ್ಟೆ ಕಿಚ್ಚುಗೋಸ್ಕರ ಮಾತಾಡ್ತಾರೆ ಅಂತ ಹೇಳಿರ್ಬೋದು. ಈ ಭಾಗದಲ್ಲಿ ಜನ ಒಂದು ಸಲ ಆಗಲಿ, ಈ ಭಾಗದ ಡಿ ಕೆ ಶಿವಕುಮಾರ್ ಅವರು ಒಂದು ಸಲ ಮುಖ್ಯಮಂತ್ರಿ ಆಗಬೇಕು, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತ ಎಲ್ಲ ವರ್ಗದ ಜನ, ಈ ಭಾಗದ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನ ಏನಿದ್ದಾರೆ ಎಲ್ಲರೂ ಆಸೆ ಪಟ್ಕೊಂಡು ನಮ್ಮವರೊಬ್ಬರಾಗಲಿ ಅನ್ನೋದು ತಪ್ಪೇನಿದೆ ಅದರಲ್ಲಿ.